ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಂದು ಇವತ್ತಿಗೆ ಫಸ್ಟ್ ಶಿಫ್ಟ್ ಡ್ಯೂಟಿ ಮುಗೀತು. ನಾನು ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಒಂದು 4:30 ಒಂದು 4:50ಗೆಲ್ಲ ಬಂದೆ ಫ್ರೆಂಡ್ಸ್. 5 ಗಂಟೆಗೆ ಇನ್ನೂ 10 ನಿಮಿಷ ಆಯಿತು ಫ್ರೆಂಡ್ಸ್. ನೋಡಿ, ನಾನು ಇದು ಒಂದು ಡ್ರೆಸ್ಸು ಆದರೆ ಫ್ರೆಂಡ್ಸ್ ನಂದು ಲೂಸ್ ಆಗಿದೆ ಸ್ವಲ್ಪ ಡ್ರೆಸ್ಸು. ಇವಾಗ ಟೈಲರ್ ಅಂಗಡಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ನಂದು ಒಂದು ಸ್ಯಾರಿನ ಹೊಲಿಯೋಕ್ಕೆ ಕೊಡಬೇಕು. ಇವತ್ತು ಫ್ರೆಂಡ್ಸ್ ಸಾಟರ್ಡೆ. ನಾನು ಬೆಳಗ್ಗೆಯಿಂದ ನಂದು ಏನೇನು ಕೆಲಸ ಮಾಡಿದ್ದೀನಿ, ಇವತ್ತಿನ ದಿನ ನನಗೆ ಯಾವ ಥರ ಇತ್ತು ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದೀನಿ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಕನ್ನಡ ಲಾಗ್ 07 ಅಂತ ನನ್ನ ಚಾನಲ್ ನೇಮು ಫ್ರೆಂಡ್ಸ್. ನಾನೀಗ ಇನ್ಸ್ಟಾಗ್ರಾಮಲ್ಲೂ ನಂದು ಶಾರ್ಟ್ಸ್ ವೀಡಿಯೋ ಮತ್ತು ರೀಲ್ಸ್ ವೀಡಿಯೋ ಒಂದನ್ನು ಹಾಕ್ತಾಯಿದ್ದೀನಿ. ಪ್ಲೀಸ್ ಅಲ್ಲೂ ಯಾರಾದರೂ ನನ್ನ ವೀಡಿಯೋನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬೆಂಗಳೂರಲ್ಲಿ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಫ್ರೆಂಡ್ಸ್. ನಾಳೆ ಬಂದು ನಂದು ಕಂಟಿನ್ಯೂ ಡ್ಯೂಟಿ. ಯಾಕೋ ಫ್ರೆಂಡ್ಸ್, ನಾನು ಮೈಕ್ ಹಾಕ್ಕೊಂಡ್ರೆ ನಂದು ಬೇಸ್ ವಾಯ್ಸು ಫಸ್ಟೇ ವಾಯ್ಸು ನಿಮಗೆಲ್ಲ ಗೊತ್ತು. ಅದಕ್ಕೆ ನಾನಿವತ್ತು ಮೈಕ್ ಹಾಕೊಳ್ಳಿಲ್ಲ. ಮಾಮೂಲಿ ನಾರ್ಮಲ್ ವಾಯ್ಸಲ್ಲೇ ಮಾಡೋಣ. ವಾಯ್ಸು ನಾರ್ಮಲಲ್ಲೇ ಚೆನ್ನಾಗೈತಲ್ಲ. ಎಷ್ಟೋ ಜನ ಫ್ರೆಂಡ್ಸ್ ನಂದು ನಾರ್ಮಲ್ ವಾಯ್ಸೇ ಚೆನ್ನಾಗೈತೆ ಅಂತ ಹೇಳ್ತಾರೆ. ಹಂಗಾಗಿ ಫ್ರೆಂಡ್ಸ್ ನಾನೇನೇ ಇವತ್ತು ಯಾಕೆ ಅಂತ ಗೊತ್ತಿಲ್ಲ, ಇವತ್ತು ನಾನು ವೀಡಿಯೋನ ಮೈಕ್ ಹಾಕ್ಕೊಳ್ದೆ ಮಾಡ್ತಾಯಿದ್ದೀನಿ. ಮೈಕ್ ಹಾಕ್ಕೊಂಡಿಲ್ಲ. ಹಂಗಾಗಿ ಫ್ರೆಂಡ್ಸ್ ಇವತ್ತು ಈ ಥರ ಆಯಿತು. ಇನ್ಸ್ಟಾಗ್ರಾಮಲ್ಲೂ ನಾನು ವೀಡಿಯೋನ ಹಾಕಿದ್ದೀನಿ. ಪ್ಲೀಸ್ ದಯವಿಟ್ಟು ಯಾರಾದರೂ ಅಲ್ಲಿದ್ದರೆ ಅಲ್ಲೋಗಿ ನನ್ನ ವೀಡಿಯೋನ ಫ್ರೆಂಡ್ಸ್. ನಾನು ಸುಮ್ಮನೆ ಇದೊಂದು ನೆಕ್ಲೆಸ್ನ ನಾನು ತಂದಾಗಿಂದ ವೇರ್ ಮಾಡಿರಲಿಲ್ಲ, ಅದಕ್ಕೆ ಇವತ್ತು ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ನಲ್ಲ ಹಂಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸು. ಆ ಥರ ಸ್ಯಾರಿ ಏನು ಹಾಕೊಂಡಾಗಲೇ ಹಾಕಬೇಕು ಅಂತೇನಿಲ್ಲ. ಆಮೇಲೆ ಫ್ರೆಂಡ್ಸ್ ನಾನು ಬೆಳಗ್ಗೆನೇ ದೋಸೆ ಎಲ್ಲ ಮಾಡಿ ಚಟ್ನಿ ಮಾಡಿ ಮಧ್ಯಾಹ್ನ ನಾನು ದೋಸೆನೇ ತಿಂದೆ. ಈಗ ಏನು ಮಾಡ್ತಾಳೋ ಗೊತ್ತಿಲ್ಲ ನನ್ನ ಮಗಳು. ಇವಾಗ ಎದ್ದು ಏನೋ ಫ್ರಿಜ್ಜಲ್ಲಿ ಬಾಕ್ಸ್ ಎತ್ಕೊಂಡು ಹೋಗಿದ್ದಾಳೆ ಫ್ರೆಂಡ್ಸ್. ಏನೋ ಸೊಪ್ಪು ಏನಾದರೂ ತಗೊಂಡೋಗಿರ್ತಾಳೆ ಒಳಗಡೆಗೆ. ಇನ್ನು ಮಧ್ಯಾಹ್ನ ಅವಳು ಒಂದೇ ಟೈಮು ಇವತ್ತು ಸಾಟರ್ಡೆ, ಅವಳು ಉಪವಾಸ ಇರ್ತಾಳೆ. ನಾನು ಎಷ್ಟೊಂದು ಸಲ ಹೇಳ್ತೀನಿ ಉಪವಾಸ ಸಾಕು ಅಂತ, ಆದರೆ ಅವಳು ಕೇಳಲ್ಲ. ಬಿಡಿ, ವಯಸ್ಸು ಹುಡುಗಿರಲ್ವ, ಮಾಡಲಿ ಫ್ರೆಂಡ್ಸ್. ಮತ್ತು ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ಮಧ್ಯಾಹ್ನ ದೋಸೆ ಮಾಡ್ಕೊಂಡು ತಿಂದಿಲ್ಲೇನೋ, ನಾನು ಮಧ್ಯಾಹ್ನ ದೋಸೆನೇ ತಿಂದೆ. ಇನ್ನು ಫ್ರೆಂಡ್ಸ್ ನಾನು ನಿನ್ನೆ ವೀಕ್ ಆಫಲ್ಲಿದ್ದೆ, ಹಂಗಾಗಿ ಸ್ವಲ್ಪ ಇವತ್ತು ನಂದು ಏನೇನು ಉಳಿದಿತ್ತು ಆ ಕೆಲಸ. ಆನಿಯನ್ ದೋಸೆ ಅಂತ ನೋಡಿ ಒಳಗಡೆ ಹೇಳ್ತಾ ಇದ್ದಾಳೆ ಫ್ರೆಂಡ್ಸ್. ಅವಳು ವೀಡಿಯೋಗೆ ಬರೋಲ್ಲ. ಅವಳಿಗೆ ಇವತ್ತು ಸಾಟರ್ಡೆ ಮತ್ತು ಸಂಡೇ 2 ದಿನ ರಜೆ ಇರುತ್ತೆ ಫ್ರೆಂಡ್ಸ್. ಅವ್ರಿಗೆ ಸಾಟರ್ಡೆ ಸಂಡೇ ರಜೆ ಕೊಡ್ತಾರೆ 2 ದಿವಸ ಅವ್ರಿಗೆ, ಇಂಜಿನಿಯರ್ಗಳಿಗೆ. ಮತ್ತು ಬೇರೆ ದಿನ ಅಷ್ಟೇ ಕೆಲಸ ಕೊಡ್ತಾರಲ್ಲ, ಹಂಗಾಗಿ ಅವಳು ಆನಿಯನ್ ದೋಸೆ ಮಾಡಿದ್ದೆ ಫ್ರೆಂಡ್ಸ್. ಒಂದು ಚಿಕ್ಕ ದೋಸೆನ ಅವಳು ತವೆ ಮೇಲೆ ಬಿಟ್ಟಿದ್ಲು. ನಾನು ಬಂದು ಅದನ್ನು ತಿಂದೆ. ಆದರೆ ಅವಳು ಸ್ವಲ್ಪ ಖಾರ ತಿಂತಾಳೆ, ಅದಕ್ಕೆ ಖಾರ ಹಾಕ್ಕೊಂಡಿದ್ದಾಳೆ. ನಾನು ಇನ್ನೇನು ಮಾಡೋದು, ಮೆಣಸಿಕಾಯಿ ಎಲ್ಲ ತೆಗೆದು ತಿಂದೆ. ನಾನು ಬಂದು ಫ್ರೆಂಡ್ಸ್ ನಿನ್ನೆ ನಿಮಗೆಲ್ಲ ಗೊತ್ತು, ನಾನು ಪೈನಾಪಲ್ಲು ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ನಲ್ಲ, ಬಂದು ಒಂದು 2 ಪೀಸ್ ಅದನ್ನು ತಿಂದೆ. ಅವಳದೊಂದು ಚಿಕ್ಕ ದೋಸೆ ಇತ್ತು ತಿಂದೆ ಫ್ರೆಂಡ್ಸ್. ನಾನು ಬಂದು ಏನಾದರೂ ಹೊಟ್ಟೆ ಹಸ್ರೆ ತಿಂತೀನಿ. ಆಮೇಲೆ ಜ್ಯೂಸು ಫ್ರೆಂಡ್ಸ್, ಮೋಸಂಬೆ, ದಾಳಿಂಬೆ ಮತ್ತು ನೆಲ್ಲಿಕಾಯಿ ಇದೆ, ಆಮೇಲೆ ಮಾಡ್ಕೊಂಡು ಕುಡಿತೀನಿ. ಇನ್ನು ನೆನ್ನೆ ಎಲ್ಲ ಫ್ರೆಂಡ್ಸ್ ನಾನು ಬ್ಯಾಂಕಲ್ಲಿ ಹೋದೆ. ಬ್ಯಾಂಕ್ ಕೆಲಸನೇ, ರೇಷನ್ ಕಾರ್ಡ್ದಂತೆ ಮತ್ತು ಇದು ಬೆಂಗಳೂರು ಒನ್ಗೆ ಹೋಗಿ ರೇಷನ್ ಕಾರ್ಡ್ದು ಮತ್ತು ಡೆಂಟಲ್ಗೆ ಹೋಗಿದ್ದು, ಬ್ಯಾಂಕಲ್ಲಿ ಲೋನ್ಗೆ ಹೋಗಿದ್ದು, ನೆನ್ನೆ ಎಲ್ಲ ನಂದು ಇದೇ ಕೆಲಸ ಆಯಿತು. ಇವತ್ತಿನ ಫ್ರೆಂಡ್ಸ್ ಸಾಟರ್ಡೆ ನಾನು 6 ಗಂಟೆ, ಇನ್ನು ಫ್ರೆಂಡ್ಸ್ ನಾನು 5 ಗಂಟೆಗೆ ಎದ್ದೇಳ ಆಗಿಲ್ಲ, ಯಾಕೆಂದರೆ ಫಸ್ಟ್ ಶಿಫ್ಟ್ ಮುಗೀತು. ನೆಕ್ಸ್ಟು ಫ್ರೆಂಡ್ಸ್ ನಂದಿನ್ನು ಮಧ್ಯಾಹ್ನ 1:30ಇಂದ ರಾತ್ರಿ 10:30. ಏನೋ ಸತಿ ಇವಾಗ ಬಿಸಿಲು ಸ್ವಲ್ಪ ಕಮ್ಮಿ ಆಗಿದೆ ಫ್ರೆಂಡ್ಸ್. ನಾನು ಎಲ್ಲನೂ ಅಷ್ಟೇ, ಬ್ಲೌಸ್ ಆದರೂ ಅಷ್ಟೇ, ಡ್ರೆಸ್ ಆದರೂ ಅಷ್ಟೇ, ಏನಾದರೂ ಒಂದು ಡಿಸೈನ್ ಹೊಲಿಸ್ಕೊತೀನಿ ನೋಡಿ. ಇದನ್ನು ಸ್ಲೀವ್ ಈ ಥರ ಇಟ್ಟಿದೆ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಡಿಸೈನು ಮತ್ತು ಹೂವು ಇರೋ ಡ್ರೆಸ್ಸು ಅಂದರೆ ತುಂಬ ಇಷ್ಟ. ಆಮೇಲೆ ಫ್ರೆಂಡ್ಸ್ ನಮ್ಮದು ಒಂದು ಡ್ರೆಸ್ಸು ತೊಗೊಂಡು ಬಂದಿದ್ದು ಕಲಾಮಂದಿರಲ್ಲಿ. ಅದು ಏನು ಅಂದರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು. ಅದು ನಿಮಗೆ ವೀಡಿಯೋ ತೋರಿಸಿದ್ದೇನೆ. ಅದು 2000 ರೆಡಿ ಡ್ರೆಸ್ಸು. ನೋಡಿದ್ರೆ ಮೈಯೆಲ್ಲ ಚುಚ್ಚುತ್ತಾ ಇದೆ ಫ್ರೆಂಡ್ಸ್. ಯಾಕೆಂದರೆ ನಾವು ನೋಡಿದಾಗ ಚೆನ್ನಾಗೈತೆ ಅಂತ ತೊಗೊಂಡು ಬಂದುಬಿಡ್ತೀವಿ. ಆಮೇಲೆ ಫ್ರೆಂಡ್ಸ್ ಇವತ್ತು ಅದನ್ನು ರಿಟರ್ನ್ ಮಾಡಿ ನಾನು ಬೇರೆ ಥರ ಡ್ರೆಸ್ನ ತಂದಿದ್ದೀನಿ. ಆಮೇಲೆ ಫ್ರೆಂಡ್ಸ್ ನಾನು ಪಿಂಕ್ ಕಲರಲ್ಲಿ, ಗುಲಾಬಿ ಕಲರ್ ಡ್ರೆಸ್ಸಲ್ಲಿ ವೀಡಿಯೋ ಮಾಡಿದೆ. ಆವಾಗ ನನ್ನ ಮಗಳು ಮಮ್ಮಿ ನನಗೂ ಈ ಥರ ತಂದುಕೊಡು ಅಂತ ಹೇಳಿದ್ಲು. ಅವಳೇನು ನನ್ನನ್ನೇನು ಕೇಳಲ್ಲ ಜಾಸ್ತಿಯ. ಆಮೇಲೆ ಸರಿ ಫ್ರೆಂಡ್ಸ್, ನಾನು ಹೋದ್ನಲ್ಲ ಅದನ್ನು ರಿಟರ್ನ್ ಮಾಡಿ ನಾನು ಅದೇ ದುಡ್ಡಲ್ಲಿ 3 ಡ್ರೆಸ್ನ ತೊಗೊಂಡು ಬಂದಿದ್ದೀನಿ. ಆ ಡ್ರೆಸ್ನ ನಿಮಗೆ ಇವತ್ತು ತೋರಿಸ್ತೀನಿ ಫ್ರೆಂಡ್ಸ್. ನಾನೇನು ಇವಾಗಲೇ ಸ್ಟಿಚ್ ಮಾಡೋಕ್ಕೆ ಕೊಡಲ್ಲ. ಅದು ನೆನ್ನೆ ನಾನು ವೀಡಿಯೋದಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಇದೇ ಥರ ಡ್ರೆಸ್ಸು ನೆನ್ನೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ನೀವೆಲ್ಲ ನನ್ನ ಅಲ್ಲೋಗಿ ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಮತ್ತು ರೀಲ್ಸು ಮಾಡಿದ್ದೀನಿ ಅದರಲ್ಲೇ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಇದು ಬಂದು ಈ ಡ್ರೆಸ್ ಪೀಸು. ಇದು ನೋಡಿ, ಇದು ಓಣಿ ಮತ್ತು ಇದು ಬಂದು ಪ್ಯಾಂಟು ಮತ್ತು ಲೈನಿಂಗು. ಇದು ಪ್ಯಾಂಟು ಲೈನಿಂಗು. ಈ ಕಲರ್ ಎಲ್ರಿಗೂ ಚೆನ್ನಾಗೇ ಇರುತ್ತೆ ಅಲ್ವಾ ಫ್ರೆಂಡ್ಸ್. ನಾನಂತೂ ಯಾವಾಗೋದ್ರೂ ಸೀರೆನಾಗಲಿ ಯಾವುದಾಗಲಿ ಇದೇ ನೋಡ್ತಾ ಇರ್ತೀನಿ. ಇದು ನೋಡಿ ಫ್ರೆಂಡ್ಸ್, ಈಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ಓಣಿ,
ನನ್ನ ಮಗಳು ತುಂಬಾ ವೈಟ್ ಇದ್ದಾಳೆ ಫ್ರೆಂಡ್ಸ್, ನನಗಿಂತ ಜಾಸ್ತಿ ವೈಟ್ ಇದೆ. ಅವಳು ಹುಟ್ಟಿದಾಗ ನಾವು ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿದ್ವಿ. ಜಾಸ್ತಿ ವೈಟ್ ಹುಟ್ಟಿರೋದಕ್ಕೆ ಹಳ್ಳೀಲಿ ನೀವೇ ನೋಡಿದಿರಲ್ಲ ಸರ್, ನೋಡಿದ್ದೀರಲ್ಲ ಫ್ರೆಂಡ್ಸ್. ಅಯ್ಯೋ ಸಾರ್ ಅದು ಇದು ಮಾತಾಡಿ ಕೆಲಸದ ಹತ್ರ ಫ್ರೆಂಡ್ಸ್ ಬಾಯಲ್ಲಿ ಒಂದೊಂದ್ಸರಿ ಅದೇ ಥರ ಬರುತ್ತೆ. ಕೆಲಸದ ಹತ್ರ ಮೇಡಮ್ಮು ಸಾರ್ ಅಂತ ಮಾತಾಡಿರ್ತೀವಲ್ಲ, ಅದೇ ಬಾಯಲ್ಲಿ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಂಗಾಗಿ ಎನಿ ಟೈಮ್ ಕೆಲಸದ ಹತ್ರ ಮಾತಾಡ್ತಿರ್ತೀವಲ್ಲ. ಆಮೇಲೆ ನೋಡಿ ಫ್ರೆಂಡ್ಸ್, ಇದು ಫ್ರಂಟಲ್ಲಿ ಇಷ್ಟೇ ಡಿಸೈನ್. ಅವಳು ನನಗೊಂದು ಈ ಥರ ತಗೊಂಡು ಬಂದು ಅದಕ್ಕೆ ಇವತ್ತು ಹೋಗಿದೆ ಫ್ರೆಂಡ್ಸ್. ಇದು ನೋಡಿ ಪ್ಯಾಂಟು ತುಂಬಾ ಚೆನ್ನಾಗಿದೆ. ಅವಳು ಯಾವ ಥರ ಹೊಲ್ಸ್ಕೊತಾಳೋ, ಕಲರ್ ಕೇಳಿದೆ, ನೀನೇ ಚೆನ್ನಾಗಿರೋ ಕಲರ್ ತತ್ತಿಯೆಲ್ಲ ತಗೊಂಡು ಬಂದು. ಆಮೇಲೆ ಫ್ರೆಂಡ್ಸ್ ಬರುವಾಗ ನಾನು ಮನಸ್ಸಲ್ಲಿ ಕೇಳಿದ್ಲಲ್ಲ ಈ ಕಲರ್ ಡ್ರೆಸ್ಸು ನನ್ನ ಮಗಳು, ಇವತ್ತು ಐತಾ ನೋಡ್ಕೊಂಡು ಹೋಗೋಣ. ತಾಯಿರು ಯಾರೇ ಆದರೂ ಅಷ್ಟೇ ಅಲ್ಲ ಫ್ರೆಂಡ್ಸ್, ಮಕ್ಕಳು ಏನಾದರೂ ಒಂದು ಕೇಳಿದ್ರೆ ಅದರಲ್ಲೂ ಫ್ರೆಂಡ್ಸ್ ನನ್ನ ಮಗಳು ಎಲ್ಲ ಮಕ್ಕಳು ಥರ ಅವಳು ಕೇಳಲ್ಲ ಏನೊಂದು. ಅವಳೇನಾದರೂ ಕೇಳೋದು ಮುಂಚೆ ನಾನೇ ತಂದಿರ್ತೀನಿ ಫ್ರೆಂಡ್ಸ್. ಅದೊಂದು ನಮ್ಮದು ವೀಕ್ನೆಸ್ ತಿಳ್ಕೊಂಡವಳೆ ನನ್ನ ಮಗಳು. ಅವಳು ಏನು ಕೇಳಿಲ್ಲ, ನಾನು ಎಷ್ಟೊಂದು ಸೀರೆಗಳನ್ನ ತಂದು ಹೊಲಿಸಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಒಂದು ಡಿಸೈನ್ ಬ್ಲೌಸ್ ಆದರೂ ಅಷ್ಟೇ, ಏನನ್ನು ನಾನೇ ನನ್ನ ಮಗಳಿಗೆ ಚೆನ್ನಾಗಿ ಆರಿಸಿ ಹೊಲ್ಸೋದು. ಏನೇ ಡ್ರೆಸ್ ಆದರೂ ಇವಾಗ ಏನಾದರೂ ಕಲರ್ ಕೇಳಿದ್ರೆ ಅವಳು ನೀನೇ ಚೆನ್ನಾಗಿ ಆರಿಸ್ತೀರಿ ತಗೋದ್ರೆ ಅವ್ಳ ಫ್ರೆಂಡ್ಸು ಎಲ್ಲ ಹಂಗೆ ಅಂತಾರೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗೈತೆ ಕಲರು. ನಿಂದೇ ಚೆನ್ನಾಗೈತೆ ಅಂತ ಅವಳು ಇವಾಗ ತಂದ್ರೂ. ನಂದು ಹೂವು ಸ್ವಲ್ಪ ಅಗ್ಳ, ನಾನು ಯಾವಾಗಲೂ ಹೂವು ತಗೋತೀನಿ. ನನಗೆ ತಮಾಷೆ ಮಾಡ್ತಾಳೆ, ನಿನಗೆ ಹೂವು ಇರಬೇಕಲ್ವ ಯಾವ ಡ್ರೆಸ್ಸಲ್ಲೂ ಅಂತ. ಅದೊಂದು ತಂದೆ ಸೇಮ್ ಫ್ರೆಂಡ್ಸ್, ಅದು ಇದು ಸೇಮು 1000. ನಾನು ಫ್ರೆಂಡ್ಸ್ ಇದೇ ಕಲರ್ ಡ್ರೆಸ್ನ ಇವಾಗ ರಿಟರ್ನ್ ಮಾಡಿದ್ದು. ಇದೇ ಕಲರ್ ರಿಟರ್ನ್ ಮಾಡಿದ್ದು ನಾನು. ಅದಕ್ಕೆ ಐತೋ ಇಲ್ವೋ ಅಂತ ಅಂದ್ಕೊಂಡೋದೆ, ಆದರೆ ಇತ್ತು, ಅದೇ ಕಲರ್ ತಗೊಂಡು ಬಂದೆ. ನೋಡಿ ಅದು ಬಂದು ಇದು ಲೈನಿಂಗು ವಿತ್ ಪ್ಯಾಂಟು. ಆಮೇಲೆ ನೋಡಿ ಇದು ಓಣಿ. ನೋಡಿ ಫ್ರೆಂಡ್ಸ್, ಇದು ಬಂದು ಓಣಿ. ಅದಾದಮೇಲೆ ಡ್ರೆಸ್ಸು ತೋರಿಸ್ತೀನಿ ನಿಮಗೆ. ಇವೊಂಥರ ಲೈಟ್ ವೆಯ್ಟ್ ಥರ ಫ್ರೆಂಡ್ಸ್, ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೇನು ಅಂದರೆ ಫ್ರೆಂಡ್ಸ್, ಇದೇ ಕಲರ್ ಡ್ರೆಸ್ಸು ನಾನಿವಾಗ ರಿಟರ್ನ್ ಮಾಡಿದ್ದು. ಅದಕ್ಕೆ ನೋಡಿ ಫ್ರೆಂಡ್ಸ್, ನಾನು ಅದೇ ಡ್ರೆಸ್ನ ತೊಗೊಂಡು ಬಂದಿದ್ದೀನಿ. ಇದು ಫ್ರೆಂಡ್ಸ್ ಹೂವು ನೋಡಿದ್ರಾ, ಈ ಥರ ಬರುತ್ತೆ ಫ್ರೆಂಡ್ಸ್. ಇದ್ರೆ ನಾನು ಸದ್ಯಕ್ಕಿದೇನು ಇವಾಗ ಹೊಲ್ಸಲ್ಲ ಫ್ರೆಂಡ್ಸ್, ಯಾಕೆಂದರೆ ನಂದು ಒಂದು ದೇವ್ರ ಕಾರ್ಯಕ್ಕೆ ಇವಾಗ ಕೈ ಹಾಕಿದ್ದೀನಿ. ಅದು ಎಲ್ಲ ಸ್ವಲ್ಪ ಖರ್ಚೈತಲ್ಲ, ನಿಧಾನಕ್ಕೊಂದೊಂದು ಹೊಲಿಸ್ತಾ ಇರೋಣ ಅಂತ ತಂದಿದ್ದೀನಿ ಫ್ರೆಂಡ್ಸ್. ನೋಡಿ ಇದೇ ಓಣಿ. ಈ ಲೈಟ್ ಕಲರ್ ಅಂತೂ ಫ್ರೆಂಡ್ಸ್ ಎಲ್ರಿಗೂ ಚೆನ್ನಾಗಿರುತ್ತೆ. ಕಪ್ಪುಗಿರೋರ್ಗೂ ಚೆನ್ನಾಗಿ ಕಾಣಿಸುತ್ತೆ, ಬೆಳ್ಳಗಿರೋರ್ಗೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಈ ಡ್ರೆಸ್ಸು ನನಗೆ, ಅದು ಪಿಂಕ್ ಕಲರ್ ಬಂದು ನನ್ನ ಮಗಳಿಗೆ. ಆಮೇಲೆ ಫ್ರೆಂಡ್ಸ್ ನಾನು ಇನ್ನೊಂದು, ಇದು ಬರೀ 1200 ಡಿಸ್ಕೌಂಟ್ ಕಳೆದು 650. ಈ ಕಲರ್ ಡ್ರೆಸ್ಸು ನನ್ನ ಹತ್ರ ಇರಲಿಲ್ಲ ಫ್ರೆಂಡ್ಸ್. ಇದು ಕಾಟನ್ನು ಡೈಲಿ ಯೂಸ್ಗೆ. ಇದು ಕಮ್ಮನಹಳ್ಳಿಲಿ ಕಲಾಮಂದಿರ ಮುಂದೆನೇ ನಾನು ಡೈಲಿ ಕೆಲಸಕ್ಕೆ ಹೋಗೋದು ಬರೋದು. ಇದು ಬಂದು ಟಾಪು, ಇದು ಬಂದು ಪ್ಯಾಂಟು ಫ್ರೆಂಡ್ಸ್. ಇದಕ್ಕೇನು ಲೈನಿಂಗ್ ಕೊಡಲ್ಲ, ನಿಮಗೆ ಗೊತ್ತಲ್ಲ, ಸುಮ್ಮನೆ ಹಾಕಿ ತೋರಿಸಿದ್ದು. ಗಿಣಿ ಹಸಿರು ಕಲರ್, ನನ್ನ ಹತ್ರ ಈ ಕಲರ್ ಇರಲಿಲ್ಲ ಫ್ರೆಂಡ್ಸ್. ನಾನು ಎಲ್ಲೇ ಹೋಗಲಿ ಫಸ್ಟು ಓಣಿ ನೋಡ್ತೀನಿ. ನೋಡಿ ಓಣಿ ತುಂಬ ಚೆನ್ನಾಗೈತೆ. ನಾನು ಎಲ್ಲೇ ಹೋದ್ರೂ ಓಣಿನೇ ಬೇಗ ನೋಡೋದು. ವೇಲ್ ಅಂತಾರೆ, ದುಪ್ಪಟ ಅಂತಾರೆ. ಇದಕ್ಕೂ ಎಷ್ಟೊಂದು 3-4 ಹೆಸರಿದೆ ಬಿಡಿ ಫ್ರೆಂಡ್ಸ್. ಇದು 650 ಡೈಲಿ ಯೂಸ್ಗೆ. ಬಟ್ಟೆ ಅಂತೂ ಫ್ರೆಂಡ್ಸ್ 600 ಸ್ಟಾರ್ಟ್ ಆಗಿದೆ. ಅಲ್ಲಿ ಚೆನ್ನಾಗಿದೆ, ರೆಡಿಮೇಡು ನಾನು ತಗೊಳ್ಳಲ್ಲ ಯಾವಾಗಲೂ. ಆದರೆ ಫ್ರೆಂಡ್ಸ್ ಬಟ್ಟೆ ಮಾತ್ರ ಅಷ್ಟು ಬೆಣ್ಣೆ ಥರ ಇದೆ, ಎಷ್ಟು ಸಾಫ್ಟ್ ಇದೆ ನೋಡಿ ಫ್ರೆಂಡ್ಸ್. ಇದೂ ಅಷ್ಟೇ ನೋಡಿ, ಇದು ಮುಂದ್ಗಡೆಗೆ ಬರುತ್ತೆ ಫ್ರೆಂಡ್ಸ್ ಈ ಥರ. ಹಂಗಾಗಿ ಫ್ರೆಂಡ್ಸ್ ನೋಡಿ, ನನಗೇನಾದರೂ ಚೆನ್ನಾಗಿ ಕಾಣಿಸುತ್ತಾ ನೀವೇ ಹೇಳಿ. ತಂದಿದ್ದೀನಿ, ಇದು 650. ಆದರೆ ಫ್ರೆಂಡ್ಸ್ ನಾನೀಗ ಸದ್ಯಕ್ಕೆ ಹೊಲ್ಸಲ್ಲ, ಅವಳು ಯಾವಾಗಾದರೂ ಹೊಲಿಸ್ಕೊಳ್ಳಿ, ಅವಳಿಗೂ ನಾನೇ ಹೊಲಿಸೋದು. ಈಗ ಸದ್ಯಕ್ಕೆ ನಂದು ಹೊಲ್ದಿರೋ ಸ್ಟಿಚ್ದು ತೊಗೊಂಡು ಬಂದರೆ ಸಾಕಾಗಿದೆ. ನನ್ನ ಬರ್ತಡೇಗೆ ಫ್ರೆಂಡ್ಸ್ ಎಲ್ಲರೂ ಗಿಫ್ಟ್ ಕೊಟ್ಟು ಸ್ಯಾರಿನೇ ಹೊಲಿಸಿ ಕೊಟ್ಟಿದ್ರಲ್ಲ, ಅದನ್ನೇ ಉಟ್ಕೊಂಡಿದ್ದೆ. ಆ ಸ್ಯಾರಿ ಫಸ್ಟೇ ಒಂದು ಹೊಲೆ ಕೊಟ್ಟಿದ್ದೆ, ಅವರೇನೋ ಹೊಲ್ದಿದ್ದಾರಂತೆ, ನನಗೆ ಗೊತ್ತಿಲ್ಲ. ನೋಡೋಣ ಫ್ರೆಂಡ್ಸ್, ಇವಾಗ ಹೋಗಬೇಕು ಅಂದ್ಕೊಂಡಿದ್ದೀನಿ. ಮೂಡ್ ಹೆಂಗಿರುತ್ತೋ ಗೊತ್ತಿಲ್ಲ. ಅಕಸ್ಮಾತ್ ಹೋದರೆ ನಾನು ಆ ಸ್ಯಾರಿ ಡಿಸೈನ್ನ ನಿಮಗೆ ತೋರಿಸ್ತೀನಿ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು, ಇವತ್ತು ನನ್ನ ಸಬ್ಸ್ಕ್ರೈಬರು ನೋಡಿ, ಅವರು ಡಿಮಾರ್ಟ್ಗೆ ಹೋಗಿದ್ರಂತೆ ಎಲ್ಲ ರೇಷನ್ ಎಲ್ಲ ತಗೊಂಡು ಬರೋದಕ್ಕೆ. ನಾನು ಬೆಳಗ್ಗೆ ರೆಡಿ ಆಯ್ತಿದ್ದೆ ಫ್ರೆಂಡ್ಸ್. ಇದು ಬಂದು ಫೇರ್ ಆ್ಯಂಡ್ ಲವ್ಲಿ, ಎಷ್ಟು ದೊಡ್ಡದು, ಇದ್ರ ಮೇಲೆ ಎಷ್ಟು ಬರ್ದಿದೆ ನೋಡ್ತಿದ್ದಳಿ. ಅಯ್ಯೋ, ಇದ್ರ ಮೇಲೆ ಒಂದೊಂದ್ಸರಿ ಕಾಣಿಸೋದೇ ಇಲ್ಲ ಫ್ರೆಂಡ್ಸ್. ಕಾಣಿಸ್ತಾ ಇದೆ, ಅಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಏನೋ ಫ್ರೆಂಡ್ಸ್, ಚಿಕ್ಕದು ಅಂದರೆ ಚಿಕ್ಕದು ಕಾಣಿಸ್ತಾ ಇಲ್ಲ. ಒಂದಕ್ಕೊಂದು ಫ್ರೀ ಅಂತ ಬರೆದಿದೆ, ಅಮೌಂಟ್ ಎಲ್ಲ ಹಾಕಿದ್ದಾರೆ.
ಪ್ಯಾಕ್ ಆಫ್ 2 ಅಂತ ಹಾಕಿದ್ದಾರೆ. ಫ್ರೆಂಡ್ಸ್, ಇದು ನಾನು ರೆಡಿ ಆಗ್ತಾಯಿದ್ನಲ್ಲ ಆವಾಗ ಅವರು ತಗೊಂಡು ಬಂದು ಕೊಟ್ಟರು. ನಾನು ಏನಪ್ಪ ಏನಕ್ಕೆ ಇಲ್ಲ ನನ್ನ ಹತ್ರ ಐತೆ ಅಂದೆ. ಇಲ್ಲ ನಾನು ಮಾಲ್ಗೆ ಹೋಗಿದೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಫೇರ್ ಆ್ಯಂಡ್ ಲವ್ಲಿ ಇದು ಫ್ರೆಂಡ್ಸ್. ಫೇರ್ ಆ್ಯಂಡ್ ಲವ್ಲಿ, ಬೇರೆ ಏನಿಲ್ಲ. ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಇದು. ನಾನು ಇದನ್ನೇ ಹಚ್ಕೊಳ್ಳೋದು. ಇವತ್ತು ತಗೊಂಡು ಬಂದು ನನಗೆ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಯಾರು ಏನೇ ಚಿಕ್ಕದು ಕೊಡಲಿ ಫ್ರೆಂಡ್ಸ್, ಅದು ತುಂಬಾ ಖುಷಿ ಆಗುತ್ತೆ ಅಲ್ವಾ. ಹಂಗಾಗಿ ಆಮೇಲೆ ಕೇಳಿದೆ ನಾನು ಅವ್ರನ್ನ, ಏನಕ್ಕೆ ತಗೊಂಡು ಬಂದ್ರಿ ನಾನು ಹತ್ರ. ಇಲ್ಲ, ಅದು ಒಂದಕ್ಕೊಂದು ಫ್ರೀ. ಅದು ನೆನಪಾಯಿತು ತಗೊಂಡು ಬಂದೆ. ನಾವೆಲ್ರಿಗೂ ಒಂದೊಂದು ಟೈಮ್ ನೆನಪಾಯ್ತೀವಲ್ಲ, ಅದೇ ಒಂದು ದೊಡ್ಡ ಖುಷಿ ಅಲ್ವಾ ಫ್ರೆಂಡ್ಸ್. ಇವತ್ತು ನನಗೆ ತಂದುಕೊಡಿ. ನಂದು ಇನ್ನೂ ಸ್ವಲ್ಪ ಇದೆ. ನಾನು ಯಾವಾಗಲೂ ರೇಷನ್ ತರೋಕ್ಕೆ ಹೋದಾಗಲೇ ನಾನು ಕ್ರೀಮೆಲ್ಲ ಸೋಪೆಲ್ಲ ತರೋದು. ಈ ಸಲ ಸ್ವಲ್ಪನೇ ರೇಷನ್ನು ನಾವು ತಂದಿದ್ದು. ಹೋಗಬೇಕಿತ್ತು, ಅವ್ರಿಗೆಲ್ಲನೂ ಬರೆದು ಲೀಸ್ಟ್ ಮಾಡಿದ್ರೆ ಅವರೇ ತಗೊಂಡು ಬಂದು ಕೊಡ್ತಾರೆ. ಇದೊಂದು ಇವತ್ತು ಖುಷಿ ವಿಷಯ. ಆಮೇಲೆ ಫ್ರೆಂಡ್ಸ್, ಇವತ್ತು ನಾವು ಕೆಲಸ ಮಾಡೋ ಜಾಗದಲ್ಲಿ ಇನ್ನೊಂದು ಖುಷಿ ವಿಷಯ. ನಮ್ಮ ಹಾಸ್ಪಿಟ್ಲಿಗೆ ರ್ಯಾಂಕು 5ನೇ ರ್ಯಾಂಕು 11ನೇ ರ್ಯಾಂಕು ಈ ಥರ ಎಲ್ಲ ಬಂದಿದೆ ಅಂತ ಒಂದು ಮೀಟಿಂಗಲ್ಲೆಲ್ಲ ಹೇಳಿದ್ರು. ಅದು ತುಂಬ ಖುಷಿಯಾದ ವಿಷಯ. ಚೆನ್ನಾಗಿ ಹಾಸ್ಪಿಟ್ಲು ಬೆಳೆದ್ರೆ, ಚೆನ್ನಾಗಿದ್ರೆ ನಮ್ಮಂಥ 100 ಜನ ಊಟ ಮಾಡ್ಬೋದು. ನಮ್ಮಂಥ 1000 ಜನಕ್ಕೆ ಕೆಲಸ ಸಿಗುತ್ತೆ. ಇನ್ನು ಚೆನ್ನಾಗಿ ನಮ್ಮ ಹಾಸ್ಪಿಟ್ಲು ಬೆಳೀಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಇವತ್ತು ಫ್ರೆಂಡ್ಸ್, ನಮಗೆ ಅದೊಂದು ಖುಷಿ ವಿಷಯನ ನಮ್ಮ ಅಡ್ಮಿನ್ ಟೀಮಲ್ಲಿ ಮತ್ತು ಕ್ಲೈಂಟ್ ಎಲ್ಲರೂ ಮೀಟಿಂಗಲ್ಲಿ ಹೇಳಿದ್ರು. ಎಲ್ಲರೂ ಕ್ಲಾಪ್ ಮಾಡ್ದು. ಅದೊಂದು ತುಂಬಾ ಖುಷಿಯಾದ ವಿಷಯ. ಯಾವುದಾದ್ರೂ ಒಂದು ಜಾಗ ಆಗಲಿ, ಒಂದು ಕಂಪ್ನಿ ಆಗಲಿ, ಒಂದು ಮನುಷ್ಯ ಆಗಲಿ ಬೆಳಿಬೇಕು ಫ್ರೆಂಡ್ಸ್. ಯಾಕೆಂದರೆ ಅದರಲ್ಲಿ ತುಂಬಾ ಕಷ್ಟಪಟ್ಟಿರ್ತಾರೆ. ಆ ಕಷ್ಟಪಟ್ಟು ಈ ಥರ ವಿಷಯಗಳು ಬಂದಾಗ ಪೇಪರಲ್ಲೆಲ್ಲ ಬಂದಿದೆ, ನ್ಯೂಸ್ ಪೇಪರಲ್ಲಿ ಅಂತ ಇವತ್ತೆಲ್ಲ ತೋರಿಸಿದ್ರು. ಅದೊಂದು ತುಂಬ ಸಂತೋಷ, ತುಂಬ ಖುಷಿಯಾದ ವಿಷಯ. ಇವತ್ತು ನಮಗೆ ಸ್ಯಾಟರ್ಡೇ ಹೇಳಿದರು, ಎಲ್ಲರೂ ಖುಷಿಪಟ್ಟರು ನೋಡಿ ಫ್ರೆಂಡ್ಸ್. ಒಂದು ಕೆಲಸ ಅಂದಾಗ ಒಂದು ಕಷ್ಟ ಸುಖ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದರಲ್ಲಿ ಒಂದು ಖುಷಿ ವಿಷಯ ಬಂದಾಗ ನಾವು ಅದನ್ನು ತುಂಬ ಪಾಸಿಟಿವ್ ಆಗಿ ತಗೋಬೇಕು. ಅದರಿಂದ ನಾವು ಅದಕ್ಕೊಂದು ಒಳ್ಳೆಯದನ್ನ ಹಾರೈಸಬೇಕು. ಇನ್ನೂ ಚೆನ್ನಾಗಿ ಬೆಳೀಲಿ, ಇನ್ನೂ ಚೆನ್ನಾಗಿರಲಿ. ನೋಡಿ, ಅವರು ಎಲ್ಲನೂ ಚೆನ್ನಾಗಿರೋಕ್ಕೆ, ಅಲ್ಲಿ ಚೆನ್ನಾಗಿ ಒಳ್ಳೆ ಹೆಸರಿರೋದಕ್ಕೆ ತಾನೇ ನಮ್ಮಂಥವ್ರಿಗೆಲ್ಲ ಕೆಲಸ ಸಿಗೋಕ್ಕಾಗಿರೋದು. ಅದರಿಂದ ನಾವು ಅನ್ನ ತಿಂತಾ ಇರೋದು, ಅದರಿಂದ ನಾವು ಊಟ ಮಾಡ್ತಾ ಇರೋದು. ಅದು ಚೆನ್ನಾಗಿ ಬೆಳೆದಿಲ್ಲ ಅಂದರೆ ಎಷ್ಟು ಜನ ಬಂದರೂ ಅಲ್ಲಿ ಕೆಲಸ ಸಿಗ್ತಾಯಿತ್ತಾ. ಹಂಗಾಗಿ ಫ್ರೆಂಡ್ಸ್, ಇವತ್ತೊಂದು ತುಂಬ ಖುಷಿಯಾದ ವಿಷಯ. ನಮಗೆ 9 ಗಂಟೆಗೇ ಮೀಟಿಂಗಲ್ಲಿ ಅದನ್ನು ಹೇಳಿದ್ರು. ಅದು ತುಂಬಾ ಖುಷಿ ಆಯಿತು. ಇನ್ನೂ ಚೆನ್ನಾಗಿ ಇರಲಿ, ನಮ್ಮ ಹಾಸ್ಪಿಟ್ಲು ಚೆನ್ನಾಗಿ ಬೆಳೀಲಿ ಅಂತ ನಾವು ಮನಸ್ಫೂರ್ತಿ ಹಾರೈಸ್ತು. ನಮಗೆ ನಮ್ಮ ಮೇಡಮ್ದಿರೆಲ್ಲರೂ ಹಗ್ ಮಾಡಿದ್ರು. ಅದು ನನಗೆ ತುಂಬಾ ಖುಷಿ ಆಯಿತು. 1-2 ಜನ ಮೇಡಮು ಹೊರಗಡೆ ಬಂದಾಗ ಹಗ್ ಮಾಡಿದ್ರು, ನಮಗೆ ತಪ್ಕೊಂಡು ವಿಶ್ ಮಾಡಿದ್ರು. ಅದನ್ನು ತುಂಬ, ಅವರು ನಮಗಿಂತ ದೊಡ್ಡವರು, ನಾವು ಅವ್ರಿಗಿಂತ ಪೋಸ್ಟಲ್ಲಿ. ಅದಂತೂ ನನಗೆ ತುಂಬ ಖುಷಿ ಆಯಿತು. ಈಚೆ ಹೊರಗಡೆ ಬಂದಾಗ ನನಗೆ ತಪ್ಕೊಂಡು ಇಲ್ಲೆಲ್ಲ ಇದು ಮಾಡಿ ಈ ಥರ ಒಂದು ಇಲ್ಲಿ ಕಿಸ್ ಥರ ಮುತ್ತು ಥರ ಇದು ಮಾಡಿದ್ರು. ಅದನ್ನು ಖುಷಿ ಆಯಿತು ಫ್ರೆಂಡ್ಸ್. ನಾವು ಎಷ್ಟೇ ಒಂದು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಇಂಥ ವಿಷಯದಲ್ಲಿ ನಮಗೆ ಒಂದೊಂದು ಸಲ ಅಷ್ಟೇ ಖುಷಿಯಾಗೋಗುತ್ತೆ. ಹಾಗೆ ಫ್ರೆಂಡ್ಸ್, ಇವತ್ತು ನನಗೆ ಎಷ್ಟೇ ಕಷ್ಟ ಕೆಲಸ ಇದ್ರೂ ಏನು ಅನ್ನಿಸ್ಲಿಲ್ಲ. ಯಾಕೆಂದರೆ ಬೆಳಗ್ಗೆಯಿಂದ ಒಂಥರ ಅದೇ ಬೆಳಗ್ಗೆ ಮೂಡಲ್ಲಿ ಮೀಟಿಂಗಲ್ಲಿ ಈ ಥರ ಎಲ್ಲ ಹೇಳಿದಾಗ ಅದೊಂದು ಖುಷಿ ಆಯಿತು. ಮಧ್ಯಾಹ್ನ ಮೀಟಿಂಗಿಗೆ ನಾನು ಹೋಗಲಿಲ್ಲ, ನನ್ನ ವರ್ಕರ್ಸ್ ಇನ್ನಿಬ್ಬರಿದ್ರು, ಅವ್ರು ಹೋಗಿದ್ರು. ಅವರು ಈ ಥರ ಎಲ್ಲ ಹೇಳಿದ್ರು, ಮೇಡಮ್ ನಾಳೆದೆಲ್ಲ ಹೇಳಿದ್ರು, ಸಂಡೇ ಏನು ಅಂತ ಎಲ್ಲ ನಮಗೂ ಹೇಳಿದರು. ನಾಳೆ ನನಗೆ ಡ್ಯೂಟಿ ಇದೆ ಫ್ರೆಂಡ್ಸ್. ನಾಳೆ 8 to 8 ನಂದು ಕಂಟಿನ್ಯೂ ಡ್ಯೂಟಿ. ಇನ್ನು ಫ್ರೆಂಡ್ಸ್, ನಾನು ಮಂಡೆಯಿಂದ 1:30 ರಾತ್ರಿ 10 ಮನೆಗೆ ಬರೋಕ್ಕೆ 11:30 ಆಗುತ್ತೆ. ನನಗೆ ಟೈಮ್ ಇದ್ದರೆ ಬೆಳಗ್ಗೆನೇ ವೀಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಏನು ಮಾಡೋದು ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ಎಲ್ಲದಕ್ಕಿಂತ ಇವತ್ತು ತುಂಬ ಖುಷಿಯಾದ ವಿಷಯ ಒಂದೈತೆ ನಿಮ್ಮ ಹತ್ರ ಹಂಚ್ಕೊಳ್ಳೋದು ಫ್ರೆಂಡ್ಸ್. ನಂದು ವೈ ಟಿ ಸ್ಟುಡಿಯೋದಲ್ಲಿ 1179 ವಾಚ್ ಅವರ್ಸ್ ಆಗಿತ್ತು. ನಾನು ಫ್ರೆಂಡ್ಸ್, ಇವತ್ತು ನನ್ನ ಮೊಬೈಲ್ ನೋಡೋಕ್ಕೆ ನನಗೆ ಟೈಮ್ ಇರಲಿಲ್ಲ. ನೆನ್ನೆ ನಾನು ಸ್ಮಾಲ್ ವೀಡಿಯೋ ಹಾಕೋದು ಮತ್ತು ರೀಲ್ಸು, ಡ್ರೆಸ್ಸಲ್ಲೇ ಸ್ಯಾರಿ ಎಲ್ಲ ಉಟ್ಕೊಳ್ಳೋಕೆ ನಂಗೆ ಟೈಮ್ ಇರಲಿಲ್ಲ. ಅದರಲ್ಲೇ ರೀಲ್ಸ್ ಮಾಡಿ ಎಲ್ಲನೂ ಮಾಡಿ ಇದೆ. ಆಮೇಲೆ ನೋಡಿದೆ ಫ್ರೆಂಡ್ಸ್, ಅದರಲ್ಲಿ ನನಗೆ ಕಂಗ್ರ್ಯಾಟ್ಸ್ ಅಂತ ಬಂತು. ನಂದು 3111 ವಾಚ್ ಅವರ್ಸ್ ಆಗಿದೆಯಂತೆ. ಇದರಲ್ಲಿ ಇಷ್ಟು ಬಂದಿತ್ತು. ಆಮೇಲೆ ಫ್ರೆಂಡ್ಸ್, ನಂದು ಇದು ಈ ಥರನೇ ಆಗ್ತಾಯಿದ್ದು. ಯಾವುದು ಗೊತ್ತಾ, ವಾಚ್ ಅವರ್ಸ್ ವೈ ಟಿ ಸ್ಟುಡಿಯೋದಲ್ಲಿ ಏನಾಗ್ತಾಯಿತ್ತು ಅಂದರೆ 100 ಇದ್ದರೆ ಮತ್ತು 150 ಇದ್ದರೆ ಈ ಥರ ಕಮ್ಮಿ ಆಗುವಾಗ, ಆಮೇಲೆ ಅರುಣ್ ಅಂತ ಬ್ರದರ್ ಇದ್ದಾರೆ, ಅವರು ಯೂಟ್ಯೂಬಲ್ಲಿ, ಅವ್ರನ್ನ ನಾನು ಕೇಳಿದಾಗ ನೀವು ಅದನ್ನು ನೋಡಿಬಿಡಿ, ಸೈಡಲ್ಲಿ ಐತಲ್ಲ ಅದನ್ನು ನೋಡಿ ಅಂತ ಸ್ಕ್ರೀನ್ ಇದನ್ನು ತೆಗೆದು ಕಳಿಸಿದ್ರು. ಆಮೇಲೆ ಅದನ್ನು ತಿಳ್ಕೊಂಡೆ. ಅವರು ನಾವು ಏನೇ ಸಜೆಷನ್ ಕೇಳಲಿ ಫ್ರೆಂಡ್ಸ್, ಅರುಣ್ ಅಂತ ನೋಡಿ, ಅವ್ರ ನಂಬರ್ನ ಎಲ್ಲರೂ ಹಾಕಿದ್ದಾರೆ. ನನ್ನ ಹತ್ರನೂ ಅವ್ರ ನಂಬರ್ ಇದೆ ಫ್ರೆಂಡ್ಸ್. ಹಾಗಾಗಿ ಇವತ್ತಿಗೆ ನಂದು ವಾಚ್ ಅವರ್ಸು
3101 111 ಆಗಿದೆ ಫ್ರೆಂಡ್ಸ್. ತುಂಬಾ ಖುಷಿ ಆಯಿತು. ನಾನೇನು ತಿಳ್ಕೊಂಡಿದ್ದೆ ಇವಾಗ 2100 ಇನ್ನೂ 2000 ವಾಚ್ ಅವರ್ಸ್ ಯಾವಾಗುತ್ತಪ್ಪ, ಯಾಕಂದರೆ ನಂದು ಆಗಸ್ಟ್ 28ಕ್ಕೆ 1 ವರ್ಷ ಆಗೋಯ್ತು. ಈ ಥರ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಇದೊಂದು ಫ್ರೆಂಡ್ಸ್ ನನಗೆ ತುಂಬಾ ಖುಷಿಯಾದ ವಿಷಯ. ಯಾಕೆ ಅಂದರೆ ನನಗೆ ಮೇಯ್ನು ಈಗ ನಂದು ವ್ಯೂಸ್ ಈಗ 5,34,000 ಆಯಿತು. ಇದು ಮಾನಿಟೇಷನ್ ಆದಮೇಲೆ ಆ ವ್ಯೂಸ್ ಎಲ್ಲ ನಮ್ಮದು ಹೋಗುತ್ತಂತೆ. ಆದರೆ ಫ್ರೆಂಡ್ಸ್ ಹೋದ್ರೂ ನಮ್ಗೆ ಇಷ್ಟು ವ್ಯೂವರ್ಸ್ ಆದ್ರಲ್ಲ ಅನ್ನೋದೊಂದು ಖುಷಿ ಸಂತೋಷ ಇರುತ್ತೆ, ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಹೇಳಿರೋದು. ಆಮೇಲೆ ಏನಾಯಿತು ಫ್ರೆಂಡ್ಸ್, ಈ ಥರ ಕಂಗ್ರ್ಯಾಚುಲೇಷನ್ಸ್ ನಿಮ್ಮದು ಇದು ಯೂಟ್ಯೂಬ್ ಕಡೆಯಿಂದ ಮೆಸೇಜ್ ಬಂತು, ಅಡ್ಮಿನ್ ಕಡೆಯಿಂದ. ನಿಮಗೆ ಕಂಗ್ರಾಟ್ಸ್, ನಿಮ್ಮದು ಇಲ್ಲಿಗೆ ಇವತ್ತಿಗೆ 2 ಡೇಸ್ 1 ಅವರ್ ಹೇಗೋ ನಿಮ್ಮದು 3100 ವಾಚ್ ಅವರ್ಸ್ ಆಗಿದೆ, ಕಂಗ್ರ್ಯಾಚುಲೇಷನ್ ಅಂತ ಬಂತು. ಅಪ್ಪ ಫ್ರೆಂಡ್ಸ್, ನನಗೆ ಎಷ್ಟೊಂದು ಖುಷಿ ಆಯಿತು ಗೊತ್ತಾ. ಯಾಕೆ ಅಂದರೆ ನಾನು ಮೊದಲು ಚಾನಲ್ನ ಬೇರೆಯವ್ರ ಕೈಲಿ ಕೊಟ್ಟು ಈ ಥರ ಆಗೋಗಿತ್ತು. ಅದನ್ನು ಮತ್ತೆ ಕಂಟಿನ್ಯೂ ಅದು ಐತೆ, ಅದನ್ನು ನಾನು ತಲೆ ಕೆಡಿಸ್ಕೊಂಡಿಲ್ಲ. ಇದನ್ನು ಮಾಡಲೇಬೇಕು ಅಂತ ಎಷ್ಟೇ ನಿದ್ದೆ ಆಗಲಿ, ಏನೋ ಒಂದು ನನ್ನ ಖುಷಿ, ಒಂದು ಮಾನಿಟೈಸನ್ ಆಗಲಿ ನನ್ನದೊಂದು ಚಾನಲ್ಲು ಅಂತ. ಹಂಗಾಗಿ ಫ್ರೆಂಡ್ಸ್, ಈಗ ನಂದು ಒಂದು ರೀಲ್ಸ್ನ ಮೊನ್ನೆ ಫ್ರೆಂಡ್ಸ್ 2 ನಿಮಿಷಕ್ಕೆ 7,000 ಜನ ನೋಡಿದರು ಫ್ರೆಂಡ್ಸ್. ಮಿನಿ ಲಾಗ್ನ ಯಾವುದು ನನ್ನ ಮಗಳು ಒಂದು ರಸಮ್ ಅಡುಗೆ ಮಾಡಿ ಅನ್ನ ಮಾಡಿದ್ಲು, ಅದರೊಳಗೆ ಒಂದು ಕಾಳು ಮಾಡಿದ್ಲು ಅಷ್ಟೇ ಫ್ರೆಂಡ್ಸ್. ಅದರಲ್ಲಿ ಏನು ವೆರೈಟಿ ಇರಲಿಲ್ಲ. ಅಲ್ಲ ನೋಡಿ, ಒಂದೊಂದು ಟೈಮ್ ಅನ್ನೋದು ನಾನು ವೀಡಿಯೋನೇ ಹಾಕಿರಲಿಲ್ಲ, ಊಟದ್ದು ಅಷ್ಟೇ ಹೇಳಿದೆ ಫ್ರೆಂಡ್ಸ್. ಒಂದೇ 1 ನಿಮಿಷದ ವೀಡಿಯೋ, ಒಂದು 2 ಸೆಕೆಂಡು ಫ್ರೆಂಡ್ಸ್. 7,110 ಜನ ನನ್ನ ವೀಡಿಯೋನ ನೋಡಿದ್ರು. 7,100. ಎಷ್ಟು ಖುಷಿ ಆಯಿತು ಗೊತ್ತಾ ಫ್ರೆಂಡ್ಸ್ ನನಗೆ. ಹಂಗಾಗಿ ಅದೊಂದು ಖುಷಿ ವಿಷಯ. ಇವತ್ತಿಗೆ 3,100 ನಂದು ವಾಚ್ ಅವರ್ಸ್ ಆಗಿದೆ. ಈಗ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಅಂದರೆ, ಒಂದೊಂದ್ಸಲ ನೈಟೇ ಆನ್ ಮಾಡಿ ಇಟ್ಬಿಡ್ತೀನಿ ನನ್ನ ಮೊಬೈಲ್ನ, ವಾಚ್ ಅವರ್ಸ್ ಆಗಲಿ ಅಂತ. ನನ್ನ ಸ್ಟ್ರಗಲ್ನ ನಿಮಗೆ ಹಂಚ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಟೈಮ್ ಇದ್ದಾಗ ಏನು ಮಾಡ್ತೀನಿ, ಮೊಬೈಲ್ ಆನ್ ಮಾಡಿ ಬ್ಯಾಕ್ ಲೈವ್ ಮಾಡ್ತೀನಿ, ಫೇಸ್ ಲೈವ್ ಮಾಡಿ. ಒಂದೇ ಒಂದಿನ ಫ್ರೆಂಡ್ಸ್ 11ರಿಂದ 12 ಗಂಟೆ ತನಕ ನಿದ್ದೆ ಬರಲಿಲ್ಲ ಅಂತ ಒಂದು 1/4 ಅವರ್ ಲೈವ್ ಮಾಡಿದೆ ಫ್ರೆಂಡ್ಸ್. 250 ಜನ ಬಂದರು, ಬರೀ 1/4 ಅವರು. ಆದರೆ ನಂಗೆ ನಿದ್ದೆ ಬರ್ತಾಯಿತ್ತಲ್ಲ, ಹಂಗಾಗಿ ನಾನು ಫೇಸ್ ಲೈವ್ ಮಾಡಿದ್ದೆ ಅಪರೂಪ. ಹಾಸನಮ್ಮ ಟೆಂಪಲ್ಗೆ ಹೋಗಿದ್ದಲ್ಲ ಆವಾಗ ಮಾಡಿದ್ದಷ್ಟೇ. ಇದಂತೂ ತುಂಬ ಖುಷಿಯಾದ ವಿಷಯ ಫ್ರೆಂಡ್ಸ್. ಅಷ್ಟೊಂದು ನನಗೆ ಖುಷಿ ಆಯಿತು. ಆಮೇಲೆ ಅವರು ಆ ಥರ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರ, ಅದೊಂದು ನನಗೆ ತುಂಬಾ ಖುಷಿ ಆಯಿತು. ಇವತ್ತು ಇನ್ನು ಸಾಟರ್ಡೆ ಫ್ರೆಂಡ್ಸ್, ನಿಮಗೆ ಗೊತ್ತು ನಮ್ಮ ಕೆಲಸ. ನಾನು ಬರೋ ಅಷ್ಟರಲ್ಲಿ ಫ್ರೆಂಡ್ಸ್ ನನ್ನ ಮಗಳು ದಿವಾನ್ ಕಾಟ್ ಮೇಲಿರೋ ಬೆಡ್ ಚೇಂಜ್ ಮಾಡಿ, ಬೆಡ್ರೂಮಲ್ಲಿರೋ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ, ಮನೆ ಎಲ್ಲನೂ ಫ್ರೆಂಡ್ಸ್ ಫಳ ಹೊಳೆಯೋ ಥರ. ಅವಳು ಫ್ರೆಂಡ್ಸ್ ನಮ್ಮ ಥರ ಮಾಪಾಕಲ್ಲ, ಕೂತ್ಕೊಂಡೇ ಮನೆ ಒರೆಸೋದು. ನಮಗಂತೂ ಕೂತ್ಕೊಂಡು ಒರ್ಸೋಕ್ಕಾಗಲ್ಲ ಬಿಡಿ ಫ್ರೆಂಡ್ಸ್, ನಾನು ಒರೆಸೋದು ಇಲ್ಲ. ನೀವೇನಾದರೂ ತಿಳ್ಕೊಳ್ಳಿ, ನಾನು 2 ಸಲ ಹಿಂಡ್ತೀನಿ, ಮಾಪ್ ಹಾಕ್ತೀನಿ, ಕ್ಲೀನಾಗಿ ಹಾಕ್ತೀನಿ, ಆದರೆ ಕೂತ್ಕೊಂಡೆಲ್ಲ ಆಗಲ್ಲ ಫ್ರೆಂಡ್ಸ್. ಅದೆಲ್ಲ ಹೋಯ್ತು ಮುಗಿದು. ನಾವು ವಯಸ್ಸಿಗೆ ಬಂದಾಗ ನಮ್ಮೂರಲ್ಲಿದ್ದಾಗ ಆಗ ಮಾಪು ಅದು ಇದು ಅಷ್ಟು ಬರಲಿಲ್ಲ. ಈಗ ಒಂದು 35 ವರ್ಷದ ಮುಂಚೆ ಆವಾಗ ಒರೆಸ್ತಿದ್ದೆ ನಾನು. ಅದರಲ್ಲೂ ಫ್ರೆಂಡ್ಸ್ ಏನು ಮಾಡ್ತಾಯಿದ್ದೆ, ನಮ್ಮ ಅಮ್ಮಂದೊಂದು ಪೆಟಿಕೋಟ್ನ ಹರಿದ್ಬಿಟ್ಟು ಒಂದು ಸರಿ ಒರೆಸಿದ್ಮೇಲೆ ಅದನ್ನು ಇಷ್ಟು ಫುಲ್ ಅಗಲ ಮಾಡಿಬಿಟ್ಟು ಹಿಂಗೆ ಬರ್ತಾಯಿದ್ದೆ ಫ್ರೆಂಡ್ಸ್. ಅದರಲ್ಲಿ ಬೇಗ ಡ್ರೈ ಆಯ್ತಾಯಿದೆ. ಊರಲ್ಲೆಲ್ಲ ನೀವು ನೋಡಿರಲ್ಲ, ಅವಾಗೆಲ್ಲ ಫ್ಯಾನ್ ಇಲ್ಲ, ಯಾವುದೂ ಇಲ್ಲ. ಇವಾಗ ಎಲ್ಲನೂ ಕಂಡುಹಿಡ್ದಿದ್ವಿ. ಆದರೆ ಫ್ರೆಂಡ್ಸ್ ನನ್ನ ಮಗಳು ಕೂತ್ಕೊಂಡೆ ಮನೆ ಒರೆಸೋದು ಎಲ್ಲ. ನಾನು ಬರೋ ಅಷ್ಟರಲ್ಲಿ ಫ್ರೆಂಡ್ಸ್ ಮನೇನ ಫಳ ಅಂತ ಒರೆಸ್ತಾ ಇದ್ಲು. ಎಲ್ಲ ಬೆಡ್ ಚೇಂಜ್ ಮಾಡಿದ್ದಾಳೆ. ಇನ್ನು ಸೋಫಾದ ಮೇಲೆ ಇನ್ನೇನು ಅವಳು ಬ್ಯಾಗು, ಅವಳು ಮಲ್ಕೊಳ್ಳೋ ಸೋಫಾದ ಮೇಲೆ ಮಲ್ಕೊತಾವಳು. ಈ ನಡುವೆ ದಿವಾನ್ ಕಟ್ಬಿಟ್ಟಿದ್ದಾಳೆ. ಈಗ ಇದಾಳೆದಾದ್ಮೇಲೆ ಅದಕ್ಕೆ ಹೋಯ್ತಾಳೆ, ಅದಾಳೆದಾದ್ಮೇಲೆ ಇದಕ್ಕೆ ಬರ್ತಾಳೆ. ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ಮಾಡಿದ್ಲು. ಪಾತ್ರೆ ವಾಶ್ ಮಾಡಿದ್ಲು. ಅದೇನೋ ನೋಡಿಲ್ಲ ನಾನು ಫ್ರೆಂಡ್ಸ್ ಒಳಗಡೆ. ಸದ್ಯಕ್ಕೆ ನಾನು ಬಂದು ಪೈನಾಪಲ್ ತಿಂದೆ. ಆ ಕಡೆ ವಾಶ್ ಬೇಷನ್ ಕಡೆಗೆ ನೋಡಿಲ್ಲ. ತೊಳೆದಿದ್ದಾಳೆ ಫ್ರೆಂಡ್ಸ್. ತೊಳೆದು ಒಳಗಡೆ ಹೋಗಿ ಕಿಚನ್ ನೋಡಿದೀಯಾ ಅಂದು. ಇರಲಿ ನೋಡೋಣ, ಅವಳು ಖುಷಿ ಯಾಕೆ ಅಂತ ಹೋಗಿ ನೋಡಿದ್ರೆ ಎಲ್ಲ ಕ್ಲೀನಾಗಿದೆ ಫ್ರೆಂಡ್ಸ್. ಈಗ ಸಾಂಬಾರು ಮಾಡಬೇಕು. ಏನೋ ಒಳಗಡೆ ತರಕಾರಿ ಬೇಯಿಸ್ತಾವಳೋ ಸೊಪ್ಪು ಬೇಯಿಸ್ತಾವಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬೆಳಗ್ಗೆಯಿಂದ ದೋಸೆನೇ ತಿಂದಿದ್ದೀವಿ ಫ್ರೆಂಡ್ಸ್, ರೈಸ್ ತಿಂದಿಲ್ಲ. ಅದಕ್ಕೆ ಮುದ್ದೆ ಏನಾದರೂ ಮಾಡಿ ರೈಸ್ ಮಾಡ್ತೀನಿ. ಅವಳು ಫಸ್ಟ್ ಏನು ಮಾಡ್ತಾಯಿದ್ದಾಳೆ ನೋಡ್ತೀನಿ. ಅವಳು ಮಾಡಿದ್ರೆ ಫ್ರೆಂಡ್ಸ್ ಸೊಪ್ಪು ಕಾಳು ಏನಾದರೂ ಒಂದು ಮಾಡಿರ್ತಾಳೆ. ನಾನು ನಾಳೆ ಬೆಳಗ್ಗೆ 8 ಗಂಟೆಗೆ ಹೋಗಬೇಕು, ಬಿಸಿಬೇಳೆ ಭಾತ್ ತಿನ್ನಬೇಕು ಅನ್ನಿಸ್ತೈತೆ. ಅದನ್ನೇ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಈಗ ಫ್ರೆಂಡ್ಸ್ ಒಂದು 1/2 ಅವರ್ ಟೈಲರ್ ಅಂಗಡಿಗೆ ಹೋಗಿ ಬರ್ತೀನಿ ಗಾಡೀಲಿ. ಯಾಕೆಂದರೆ ನಂದು ಡ್ರೆಸ್ ಎಲ್ಲ ಲೂಸಾಗಿ ಹೊಲ್ದಿದ್ದಾರೆ, ಸ್ಟಿಚ್ ಹಾಕಿಸ್ಕೊಂಡು ಬರಬೇಕು. ಇನ್ನು ಫ್ರೆಂಡ್ಸ್ ನಂದು ಒಂದು ಸ್ಯಾರಿ ಇದೆ, ಅದನ್ನು ನಾನು ವರ್ಕ್ ಹಾಕಿ ಹೊಲಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದು 5,200 ರೇಷ್ಮೆ ಸ್ಯಾರಿ. ಈಗ ನನ್ನ ಮಗಳು ಫ್ರೆಂಡ್ಸ್ದು ಮದುವೆ ಇದೆ ಹಾಸನಲ್ಲಿ. ಇನ್ನು ಜೂನ್ 15ಕ್ಕೇನೋ ಭಾನುವಾರ ಸೋಮವಾರ ಅಂತೆ. ನೋಡೋಣ ಫ್ರೆಂಡ್ಸ್, ಸೋಮವಾರ ಅಂತೂ ನನಗೆ ರಜೆ ಸಿಗಲ್ಲ. ಏನೋ ಅಷ್ಟೊತ್ತಿಗೆ ಹೆಂಗಾಗುತ್ತೆ ನೋಡಿ. ಯಾಕಂದರೆ ಅವರು ತುಂಬ ಹುಡುಗಿ ನನಗೆ ಎಷ್ಟು ನನ್ನ ಟಿಕ್ ಟಾಕ್ ಮಾಡ್ತಾಯಿದ್ರು ಅವಳೇ ಫಸ್ಟು ನನಗೆ ಏನಾದರೂ ಕಮೆಂಟ್ ಆಗ್ತಾಯಿದ್ಲು. ನನ್ನ ಯೂಟ್ಯೂಬಲ್ಲಿ ಒಂದು ದಿನ ವೀಡಿಯೋ ಹಾಕಲಿಲ್ಲ ಅಂದರೆ ಮಮ್ಮಿ ಏನು ವೀಡಿಯೋ ಹಾಕೈತೆ ಅಂತ ಕೇಳ್ತಿರ್ತಾಳೆ.
ಅವಳು ಫ್ರೆಂಡ್ಸ್ ಯಾವ ಥರ ಇದ್ದಾಳೆ ಅಂದರೆ ಮೋಹಿನಿ ಫಿಲಮ್ ಆಕ್ಟ್ರೆಸ್ ಮೋಹಿನಿ ಅವಳೆಲ್ಲ ಸೇಮ್ ಆ ಥರನೇ ಇದ್ದಾಳೆ. ಇದು ಶ್ರೀರಾಮಚಂದ್ರ ಪಿಕ್ಚರಲ್ಲಿ ಹೀರೋಯಿನ್ ಮಾಡಿದ್ದಾಳಲ್ಲ, ನಾನು ಅವಳ ಹೆಸ್ರನ್ನೇ ಮೋಹಿನಿ ಅಂತ ಕಟ್ಟಿದ್ದೀನಿ. ನಾನು ಫ್ರೆಂಡ್ಸ್ ನನ್ನ ಮಗಳು ಫ್ರೆಂಡ್ಸ್ ಎಷ್ಟೊಂದು ಜನ ನನಗೆ ತುಂಬ ಹತ್ರವಾಗಿದ್ದಾರೆ. ನನ್ನ ಬರ್ತಡೇ ವಿಷಯದಲ್ಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ನನಗೆ ಜಾಸ್ತಿ ಫ್ರೆಂಡ್ಶಿಪ್ ಥರ ಅಂದರೆ ನನ್ನ ಮಗಳ ಥರನೇ ಮಾತಾಡ್ತವೆ ಅವೆಲ್ಲ. ಅಷ್ಟೊಂದು ನನಗೆ ಗೌರವ ಕೊಡ್ತಾರೆ. ಏನೊಂದಾದರೂ ಅಷ್ಟೇ ಆಂಟಿ ಅಂತ ಅಷ್ಟು ಬಾಯಿ ತುಂಬ ಮಾತಾಡ್ತಾರೆ. ಮೈಸೂರಲ್ಲಿ ಒಂದು 3 ಜನ ಫ್ರೆಂಡ್ಸ್ ಇದ್ದಾರೆ. ಅವರು ನನ್ನ ಮಗಳಿಗೆ ಹೇಳ್ತಾರೆ, ಮಮ್ಮಿ ಕೆಲಸದಿಂದ ಬಂದರೆ ನಂದಿನಿ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ. ನೋಡಿ ಫ್ರೆಂಡ್ಸ್, ನಮ್ಮವರು ಯಾವತ್ತೂ ಒಳ್ಳೇದನ್ನ ಅರ್ಸಲ್ಲ. ಅವರು ಯಾರೋ ಎಲ್ಲಿಂದಲೋ ಬಂದವರು ಫ್ರೆಂಡ್ಸ್ ಆಗಿ ನಮ್ಮ ಮಕ್ಕಳ ಜೊತೆ ಕೆಲಸ ಮಾಡ್ತಾ ಇರೋರು ನಮ್ಮ ಬಗ್ಗೆ ಅಷ್ಟು ಕೇರ್ ಮಾಡ್ತಾರೆ. ಮಮ್ಮಿ ಬಂತ ಕೆಲಸದಿಂದ ಅಂತ ಕೇಳ್ತಾರೆ, ಎಷ್ಟು ಗಂಟೆಗೆ ಬಂತು ಅಂತ ಕೇಳ್ತಾರೆ. ಆಮೇಲೆ ಕರ್ಕೊಂಡೋಗಿ ಹೊರಗಡೆ ಹೋಗಿ ಬನ್ನಿ ನಂದಿನಿ ಅಂತ ಹೇಳ್ತಾರೆ. ನನಗೆ ಅವ್ರು ಕರ್ಕೊಂಡು ನಮ್ಮ ಮಕ್ಕಳು ಹೋಗಿಲ್ಲ ಅಂದರೂ ನನಗೆ ಅಷ್ಟೇ ಖುಷಿ ಆಗ್ತಿದೆ ಫ್ರೆಂಡ್ಸ್. ಹಂಗೇನು ನಮ್ಮ ಮಕ್ಕಳಿಲ್ಲ ಕರ್ಕೊಂಡೋಗೋದು, ತಿನ್ನಿಸೋದು, ಊಟ ಮಾಡಿಸೋದು ಇದರಲ್ಲೆಲ್ಲ ನಮಗೇನು ಆ ಥರ ಏನಿಲ್ಲ ಫ್ರೆಂಡ್ಸ್. ನಮಗೆ ದೇವರು ಚೆನ್ನಾಗೇ ಇಟ್ಟಿದ್ದಾನೆ. ತಿನ್ನೋ ವಿಷಯದಲ್ಲಾಗಿರ್ಬೋದು, ಏನೊಂದು ನಮ್ಮ ಮಕ್ಕಳು ಇವತ್ತಿಗೂ ನಾನು ಫಸ್ಟ್ ತಿನ್ನಬೇಕು ಅಂತ ಅನ್ನಲ್ಲ, ಫಸ್ಟೇ ನೀನು ತಿನ್ನು ನೀನು ತಗೋ ಅಂತಲೇ ನಮ್ಮ ಮಗಳು ಹೇಳೋದು ಫ್ರೆಂಡ್ಸ್. ನಾನೇನು ವೀಡಿಯೋದಲ್ಲಿ ಹೊಗಳಬೇಕು ಅಂತ ಹೇಳ್ತಾಯಿಲ್ಲ, ಇರೋ ವಿಷಯನೇ ನಾನು ಯಾವಾಗಲೂ ರಿಯಲ್ ಸ್ಟೋರಿನೇ ಮಾತಾಡೋದು ಅಂತ ನಿಮಗೆಲ್ಲ ಗೊತ್ತು. ನಾನು ಯಾವುದು ಸುಳ್ಳು ಅದು ಇದು ಮಾತಾಡಲ್ಲ ಫ್ರೆಂಡ್ಸ್. ಅದರಲ್ಲೇನಿದೆ, ಎಲ್ಲಾದರೂ ಹೋದ್ರೂ ಫೋನ್ ಮಾಡ್ತಾಳೆ ನಮ್ಮಗಳು ಏನಾದರೂ ತರಬೇಕಂತ. ನಾವು ಹೋಟೆಲ್ ಊಟ ಮಾಡೋದು ಕಮ್ಮಿನೇ ಫ್ರೆಂಡ್ಸ್, ಯಾಕೆಂದರೆ ನಮ್ಮ ಮನೇಲೇ ಎಲ್ಲನೂ ಮಾಡ್ತೀವಿ. ನನ್ನ ಮಗಳದೇನೋ ಪನ್ನೀರು ಅದು ಇದು ಎಲ್ಲನೂ ಮನೇಲೇ ಮಾಡ್ತಾಳೆ. ಅವಳುವೆ ಎಲ್ಲನೂ ಕಲ್ತಿದ್ದಾಳೆ. ನಾನು ಎಲ್ಲನೂ ಮನೇಲೇ ಮಾಡ್ತೀನಿ. ಜ್ಯೂಸು ಮನೇಲೇ ಕುಡಿತೀವಿ ಫ್ರೆಂಡ್ಸ್. ಬರೀ ನೆನ್ನೆ ಒಂದು ದಿವಸ ಮುದ್ದೆ ತಿಂದಿದ್ದಕ್ಕೆ ನನಗೆ ಯಾಕೋ ಗೊತ್ತಿಲ್ಲ, ಸಾಂಬಾರು ಖಾರ ತಿಂದಿದ್ದಕ್ಕೋ ಏನೋ ಅಷ್ಟು ಹೊಟ್ಟೆ ನೋವಾಗಿದೆ. ಹಂಗಾಗಿ ಫ್ರೆಂಡ್ಸ್ ಇವತ್ತು ಬರಬೇಕಾದ್ರೆ ಇಷ್ಟು ಶಾಪಿಂಗ್ ಆಯಿತು. ಈಗ ಒಂದು ಸ್ಟಿಚ್ ಮಾಡೋಕ್ಕೆ ಕೊಡಬೇಕು. ಈಗ ನಾವು ಅದು ಅವ್ರ ಮದುವೆಗೆ ಉಟ್ಕೊಳ್ಳೋಕ್ಕೋಸ್ಕರ ನಾನು ಈಗ ಅದನ್ನು ಸ್ಟಿಚ್ ಮಾಡಿ ಆಮೇಲೆ ಇನ್ನೂ ಒಂದು ಕೊಟ್ಟಿದ್ದೀನಿ ಫ್ರೆಂಡ್ಸ್. ನನ್ನ ಬರ್ತಡೇಗೆ ತಂದಿದ್ದನಲ್ಲ, ನನ್ನ ಬರ್ತಡೇಗೆ ನನ್ನ ಫ್ರೆಂಡ್ಸ್ ಎಲ್ಲ ಕೊಟ್ಟು ಸ್ಯಾರಿ ಬ್ಲೌಸ್ ಎಲ್ಲ ಹೊಲಿಸ್ಕೊಟ್ಟಿದ್ರು, ಅದನ್ನೇ ಉಟ್ಕೊಂಡಿದ್ದೆ. ಈಗ ಅವರು ನಮ್ಮ ಮಗಳು ಹೋಗಿದ್ಲಂತೆ ನೆನ್ನೆ ಅವಳದೇನೋ ಡ್ರೆಸ್ ಕೊಡೋಕ್ಕೆ. ಅವರು ಇವಳು ಕೇಳಿಲ್ಲ, ಅವರು ಹೇಳಿದರು ರೆಡಿ ಆಗೈತೆ ಬಂದು ತಗೊಂಡೋಗಿ ಅಂತ. ನಾನು ಹೋಗಲಿಲ್ಲ. ನೋಡೋಣ ಇವಾಗ ಹೋಗಬೇಕು ಅಂದ್ಕೊಂಡಿದ್ದೀನಿ. ಒಂದು ಬ್ಲೌಸ್ ಐತೆ ಸ್ಟಿಚ್ ಮಾಡೋಕ್ಕೆ ಕೊಡ್ತೀನಿ. ಈಗ ಡ್ರೆಸ್ ಏನು ನಾನು ಇವಾಗ ಸ್ಟಿಚ್ ಮಾಡೋಕ್ಕೆ ಕೊಡಲ್ಲ ಫ್ರೆಂಡ್ಸ್. ಅದನ್ನು ನಿಧಾನಕ್ಕೆ, ಯಾಕಂದರೆ ಈಗ ಆಲ್ರೆಡಿ ಒಂದು 4 ಡ್ರೆಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ರೆಡಿಮೇಡ್ ಒಂದು 2-3 ತಗೊಂಡಿದ್ದೀನಿ. 1 2 3 4 ಆ ಥರ. ಹಂಗೆ ಈಗ ಸದ್ಯಕ್ಕೆ ಹೊಲಿಯೋದು ಇಲ್ಲ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಪ್ಲೀಸು ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ. ಯಾಕೆ ಅಂದರೆ ಫ್ರೆಂಡ್ಸ್ 3000 ಆಗೈತೆ. ಹೆಂಗಾದರೂ ಮಾಡಿ ಇನ್ನೊಂದು 1000 ನಂದು ವಾಚ್ ಅವರ್ಸ್ ಆದರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ದಯವಿಟ್ಟು ಅದಕ್ಕೆ ನೀವು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ಸದ್ಯಕ್ಕೀಗ ಬೆಂಗಳೂರಲ್ಲಿ ಮಳೆ ತುಂಬಾ ಕಮ್ಮಿ ಆಗಿದೆ. ಮಳೆ ಕಮ್ಮಿ ಆಗಿದೆ, ಬಿಸಿಲು ಕಮ್ಮಿ ಆಗಿದೆ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಮೇಲೆ ಗಿಡ ಎಲ್ಲ ನೆಟ್ಟಿರೋದನ್ನ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಇನ್ನೂ ಒಂದು ಸರಿ ತೋರಿಸ್ತೀನಿ. ಈಗ ಬದನೆಕಾಯಿ ಗಿಡ ಎಲ್ಲನೂ ನೆಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.